ಇವತ್ತು ನಾವು ಬೇಳೆ ಹೀರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು ಈ ಲೋಟದಲ್ಲಿ 3 ಕಪ್ ವಾಟರ್ನ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಹಾಕಿ ಹೀರೆಕಾಯಿ, ಒಂದು ದೊಡ್ಡ ಹೀರೆಕಾಯಿನ ತೊಗೊಂಡು ಕಟ್ ಮಾಡಿ ಹಾಕ್ತೆ. ನೆಕ್ಸ್ಟು ಒಂದು ಕಪ್ಪಲ್ಲಿ, ಈ ಕಪ್ಪಲ್ಲಿ ನಾನು ಬೇಳೆನ ತೊಗೊಂಡು ಹಾಕ್ತಾಯಿದ್ದೀನಿ. ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು 3 ವಿಷಲ್ ಬರೋವರೆಗೆ ಕೂಗಿಸ್ಕೊಬೇಕು. 3 ವಿಷಲ್ ಬಂದಾದಮೇಲೆ ಇದಕ್ಕೆ ಮಸಾಲಾಗೆ ಬಂದು ಕಾಯಿ ತೊಗೊಂಡಿದ್ದೀನಿ. 1 ಕಪ್ ಕಾಯಿನ ಹಾಕ್ಬಿಟ್ಟು 2 ಟೊಮೊಟೊ, 2 ಈರುಳ್ಳಿ, ಎರಡೂವರೆ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ. ಇದನ್ನು ಈಗ ನುಣ್ಣಗೆ ರುಬ್ಕೊಳ್ಳೋಣ. ಇದು ರುಬ್ಬಿದ್ದಾಗಿದೆ. ಈ ಕುಕ್ಕರ್ ಕೂಗಿ ಆರಿದ್ಮೇಲೆ ಈ ಮಸಾಲ ರುಬ್ಬಿರೋದನ್ನು ಹಾಕೊಳ್ಳೋಣ. ಅಲ್ಲಿವರೆಗೆ ಹುಣಸೆ ಹಣ್ಣಿನ ನೆನೆ ಹಾಕಿಟ್ಕೊಬೇಕು. ಒಂದು ಪುಟ್ಟ ನಿಂಬೆ ಹಣ್ಣಿನ ಗಾತ್ರ ಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ನೆನೆ ಹಾಕ್ತಾಯಿದ್ದೀನಿ. ಕುಕ್ಕರ್ ಆರೋ ಅಷ್ಟೊತ್ತಿಗೆ, ಅಂದರೆ ತಣ್ಣಗಾಗೋ ಅಷ್ಟೊತ್ತಿಗೆ ಹುಣಸೆ ಹಣ್ಣು ನೆಂದಿರುತ್ತೆ. ಈಗ ಕುಕ್ಕರ್ ತಣ್ಣಗಾಗಿದೆ. ಮಸಾಲ ರುಬ್ಬಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಈಗ ಸಾಂಬಾರು ಕುದೀತಾ ಇದೆ. ಕುದಿಯೋಂಥ ಟೈಮಲ್ಲಿ ಮಸಾಲೆ ಎಲ್ಲ ಹಾಕಾದ್ಮೇಲೆ ಅದನ್ನು ಒಂದು ಸಲ ಕೈ ಆಡ್ಕೊಂಡ್ಬಿಡಿ. ಅದಾದಮೇಲೆ ಕುದೀತಾ ಇರಬೇಕಾದ್ರೆ ಹುಣಸೆ ಹಣ್ಣಿನ ರಸ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಉಪ್ಪು ಹಾಕಬೇಕು. ಉದ್ದು ಮಸಾಲೆ ಎಲ್ಲ ವಾಸನೆ ಹೋದ್ಮೇಲೆ ಒಗ್ಗರಣೆ ಹಾಕೊಂಡ್ಬಿಡೋಣ. ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರಿಗೆ. ಬೆಳ್ಳುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡಿರುತ್ತೆ. ಸ್ವಲ್ಪ ಗೋಲ್ಡನ್ ಫ್ರೈ ಬಂದರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಬೇಕು ಅಂದರೆ ಹಿಂಗನ್ನು ಹಾಕ್ಕೊಬೋದು, ನಾನು ಹಾಕಿಲ್ಲ. ಒಂದೆರಡು ನಿಮಿಷ ಕೈ ಆಡಿಸಿದ್ರೆ ಆಯಿತು. ಈಗ ಸಾಂಬಾರನ್ನ ಸ್ವಲ್ಪ ತೊಗೊಂಡು ಒಗ್ಗರಣೆ ಒಳಗಡೆ ಹಾಕಬೇಕು. ಅಷ್ಟೇ, ಮುಗೀತು. ಬೇಳೆ ಹೀರೆಕಾಯಿ ಸಾಂಬಾರು ರೆಡಿ.